ದೂರ ಇರೋದ್ರಿಂದ ಕೆಲವರು ತಮ್ಮ ಪ್ರೀತಿ ಮುಗ್ದೋಯ್ತು ಅಂತ ಹೇಳ್ತಾರೆ. ಹಾಗೆ ಇನ್ನು ಕೆಲವರು ದೂರ ಇರೋದ್ರಿಂದಾನೇ ಪ್ರೀತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹತ್ರ ಬರೋದ್ರಿಂದ ಪ್ರೀತಿ ಹೆಚ್ಚಾಗತ್ತೆ ಅಂತಾರೆ. ಆದ್ರೆ ಸತ್ಯ ಏನು ಅಂದ್ರೆ, ಈ ದೂರ ಪ್ರೀತಿನ ಅಳಿಯುವಂತಹ ಮಾಪನ ಏನು ಅಲ್ವೇ ಅಲ್ಲ. ಚಕ್ರವಾಕ ಪಕ್ಷಿಯನ್ನು ನೋಡಿ, ವರ್ಷ ಪೂರ್ತಿ ಮಳೆ ಬರೋದಕ್ಕೋಸ್ಕರ ಕಾಯ್ತಿರತ್ತೆ, ಅದರಿಂದ ತನ್ನ ದಾಹ ತೀರ್ಲಿ ಅಂತ. ಮಳೆಯ ಹನಿಯನ್ನ ಬಿಟ್ಟು ಅದು ಬೇರೆ ಯಾವ ನೀರನ್ನು ಕೂಡ ಕುಡಿಯೋದಿಲ್ಲ. ಈಗ ಹೇಳಿ, ಈ ದೂರದ ಕಾರಣದಿಂದ ಅದರ ಪ್ರೀತಿ ಕಡಿಮೆ ಆಯ್ತಾ? ಈ ಪ್ರೀತಿ ನಿಮ್ಮ ಚಿಂತನೆಯನ್ನ ನೋಡುತ್ತೆ, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ನೋಡುತ್ತೆ. ಒಂದ್ ವೇಳೆ ನೀವು ಎಷ್ಟೇ ದೂರ ಇದ್ರೂ ಸರಿ, ಎಷ್ಟೇ ಹತ್ರ ಬಂದ್ರೂ ಸರಿ, ಆದ್ರೆ ಈ ಭಾವನೆಗಳಲ್ಲಿ ಮಲಿನತೆ ಇರಬಾರ್ದು ಅಷ್ಟೇ. ಸ್ವಾರ್ಥ ಖಂಡಿತವಾಗ್ಲೂ ಇರಬಾರ್ದು. ಈ ಪ್ರೀತಿಯನ್ನ ಪವಿತ್ರವಾಗಿಟ್ಕೊಳ್ಳಿ, ಆಗ ಪ್ರೀತಿ ಹೆಚ್ಚಾಗ್ತಾನೆ.